ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ಗುರುಗಳಾದ ಸಹಾಯರಾಜ್ ಹಾಗೂ ಅವರ ಅಸಿಸ್ಟೆಂಟ್, ನಿಮ್ಮೆಲ್ಲರಿಗೂ ಕೂಡ ಈ ಮಹೋತ್ಸವದ ಶುಭಾಶಯಗಳೊಂದಿಗೆ ಈ ಒಂದು ಪ್ರಬೋಧನೆಯನ್ನು ಪ್ರಾರಂಭಿಸ್ತೇನೆ. ಹ್ಯಾಪಿ ಫೀಸ್ಟ್ ಡೇ ಟು ಯು. ವಂಡರ್ಫುಲ್. ಕೇಳಿಸ್ಕೊಳ್ಳೋ ಮೂಡಲ್ಲಿದ್ದೀರಾ? ವೆರಿ ಗುಡ್. 1854ರಲ್ಲಿ 9ನೇ ಭಕ್ತಿನಾಥರು ಒಂದು ಪರಿಪತ್ರವನ್ನು ಬರೆಯುತ್ತಾರೆ. 1854ರಲ್ಲಿ ಆ ಪತ್ರದ ಹೆಸರೇನು? ಇನ್ ಎಫಾಬಿಲಿಸ್ ದೇಯುಸ್. ಆಂಗ್ಲ ಭಾಷೆಯಲ್ಲಿ ಇನ್ ಎಫಾಬಲ್ ಗಾಡ್. ಅಂದರೆ ನಮ್ಮ ಕಲ್ಪನೆಗೆ ಅಥವಾ ವಾರ್ತೆಗಳಲ್ಲಿ ವರ್ಣಿಸಲು ಅಸಾಧ್ಯವಾದಂತಹ ಒಂದು ಪರಿಶುದ್ಧ ದೇವರು. ಕೇಳಿಸ್ಕೊಳ್ಳಕ್ಕೆ ಚೆನ್ನಾಗಿದೆಯಲ್ಲ? ಈ ಪತ್ರದಲ್ಲಿ ಏನು ಹೇಳಿದ್ರು? ಪೋಪ್ ಸಮಯರು ಏನು ಹೇಳಿದ್ರು? ಮಾತೆ ಮರಿಯಮ್ಮನವರು ಅಮಲೋದ್ಭವಿ. ಮತ್ತೆ ನಾವು ಲೂರ್ದ್ ನಗರದಲ್ಲಿ ಬರ್ನದೆತ್ ಮಾತೆ ಮರಿಯಮ್ಮನವರನ್ನು ನೋಡಿ ಕೇಳ್ತಾರೆ, ತಾಯಿ ನಿಮ್ಮ ಹೆಸರೇನು? ಏನು ಹೇಳ್ತಾರೆ? ಐ ಆಮ್ ದ ಇಮ್ಯಾಕ್ಯುಲೇಟ್. ಐ ಆಮ್ ದ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಅಮಲೋದ್ಭವ ಮಾತೆ ಅರ್ಥ ಏನು? ಅಮಲ ಉದ್ಭವಿ ಗೊತ್ತು, ಒಟ್ಟಿಗೆ ಹೇಳಿದ್ನ, ನೀನು ಎರಡಾಗಿ ಹೇಳಿದ್ಯಾ ಅಷ್ಟೇ. ಪಾಪವಿಲ್ಲದೆ ಜನಿಸಿದಂತಹ ವ್ಯಕ್ತಿ. ನಾವಲ್ಲ ಪಾಪ ಇಟ್ಕೊಂಡೇ ಜನಿಸಿದೀವಾ? ಯಾರು ಮಾಡಿದ್ ಪಾಪ? ಹೌದಾ? ಅಲ್ಲ, ನಮ್ಮ ಅಪ್ಪನ ಮಾಡಿದ ಸಾಲನ ನಾನು ತೀರ್ಸಕ್ಕಾಗತ್ತಾ? ಹೇಳ್ರಿ. ಯಾರಾದ್ರೂ ಬಂದು ನಿಮ್ಮ ಮನೆಗೆ ಹೇಳಿದ್ರೆ, ನಿಮ್ಮ ಅಪ್ಪ 10,000 ತಗೊಂಡವನೇ, ನೀನು ಕೊಡು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಅವನು ಮಾಡೋ ಕೆಲಸ ಎಲ್ಲ ತಗೊಂಡ ಹೋಗಿ ಅವನ ಹತ್ರ ತಗೋ ಅಂತ ಹೇಳ್ತೀವಿ ಅಲ್ವಾ? ಕೊಡ್ತೀವಾ? ನೀವು ತಗೊಳ್ಳೋದೇ ಕೊಡೋದಿಲ್ಲ, ನಿಮ್ಮ ಅಪ್ಪ ತಗೊಂಡಿರೋದು ಬೇರೆ ಕೊಡ್ತೀರಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗೆ ಅಲ್ಲ ಅದ ಅರ್ಥ. ಮನುಷ್ಯನನ್ನ ದೇವರು ಪ್ರೀತಿಯಿಂದ ಸೃಷ್ಟಿ ಮಾಡಿದ್ರು. ಯಾಕೆ? ಪ್ರೀತಿಸಲು, ಸದಾ ಅವರ ಪ್ರೀತಿಯಲ್ಲಿ ನೆಲೆಯಲು ಅಲ್ವಾ? ಯೇಸು ಸ್ವಾಮಿ ಒಂದು ಸಾಮರ್ಥ್ಯ ಹೇಳ್ತಾರೆ. ಏನದಂತ ಹೇಳಿದ್ರೆ, ಒಬ್ಬನಿಗೆ 100 ಕುರಿಗಳಿವೆ. 100 ಕುರಿಗಳಿವೆ. ಅದರಲ್ಲಿ ಒಂದು ಕುರಿ ಮಾತ್ರ ತಪ್ಪಿ ಹೋಗುತ್ತೆ. ಕುರಿಗಾಯಿ ಏನ್ ಮಾಡ್ತಾನೆ? ತನ್ನ ಜೊತೆ ಇರುವಂತಹ 99 ಕುರಿಗಳನ್ನ ಬಿಟ್ಟು ಓಡಿ ಹೋದ ಒಂದು ಕುರಿಯ ಹಿಂದೆ ಹೋಗ್ತಾನೆ. ಯಾಕೆ ಅಂತ ಹೇಳಿದ್ರೆ, ಆತ ತನ್ನ ಪ್ರೀತಿಯನ್ನು ಬಿಟ್ಟು ಹೋದ. ಆ ಕುರಿ ಸಿಕ್ಕಿದಾಕ್ಷಣ ಆತ ತನ್ನ ಹೆಗಲ ಮೇಲೆ ಇಟ್ಕೊಂಡು ಇಡೀ ಭೂಲೋಕಕ್ಕೆ ಹೇಳ್ತಾನೆ, ತಪ್ಪಿ ಹೋದ ಕುರಿಯನ್ನ ನಾನು ಮತ್ತೆ ಕಂಡಿಡಿದೆ. ದೇವರ ಚಿತ್ತ ಏನು? ಒಂದು ಕುರಿಯು ಕೂಡ ಅವರಿಂದ ದೂರ ಹೋಗಬಾರದು. ದೇವರ ಪ್ರೀತಿ. ಮನುಷ್ಯ ತಪ್ಪು ಮಾಡಿದ್ರೂ ಕೂಡ, ಪಾಪ ಮಾಡಿದ್ರೂ ಕೂಡ ಆತ ತನ್ನೊಡನೆ ಇರಬೇಕು ಎಂದು ದೇವರು ಬಯಸುತ್ತಾರೆ. ಅಂತ ಹೇಳಿದ್ರೆ, ತಪ್ಪು ಮಾಡದೇ ಇದ್ದಾಗ ಎಷ್ಟು ಮಟ್ಟಿಗೆ ದೇವರು ಮನುಷ್ಯನನ್ನ ಪ್ರೀತಿಸಿರಬೇಕು. ಅವರಿಗೆ ಒಂದು ಸುಂದರವಾದ ತೋಟವನ್ನು ಸೃಷ್ಟಿಸುತ್ತಾ ಪರಿಶುದ್ಧವಾದ ಸುರಕ್ಷಿತವಾದ ಒಂದು ಜೀವನವನ್ನ ಆ ತೋಟದಲ್ಲಿ ಅವರಿಗೆ ಕೊಡ್ತಾರೆ. ಅಂತ ಹೇಳಿದ್ರೆ, ದೇವರ ಮನುಷ್ಯನ ಮಧ್ಯೆ ಇದ್ದಂತಹ ಸಂಬಂಧ ಪರಿಶುದ್ಧವಾಗಿತ್ತು.
ಮನುಷ್ಯ ಏನು ಮಾಡ್ತಾನೆ? ನಾವು ಏನು ಮಾಡಬಾರ್ದು ಅಂತ ಹೇಳ್ತೀವೋ ಅದನ್ನೇ ಮಾಡ್ತಾನೆ. ನಾವು ಏನು ಮಾಡಬಾರ್ದು ಅಂತ ಹೇಳ್ತೀವೋ ಅದನ್ನೇ ಆತ ಮಾಡ್ತಾನೆ. ಸಂತ ಯೌವಾನ ತನ್ನ ಶುಭ ಸಂದೇಶದಲ್ಲಿ ಅತಿ ಸುಂದರವಾಗಿ ಬರೀತಾನೆ, ದೇವರು ಭೂಲೋಕಕ್ಕೆ ಬೆಳಕಾಗಿ ಬಂದರು. ಏನಾಗಿ ಬಂದರು? ಬೆಳಕಾಗಿ ಬಂದರು. ಆದರೆ ಮನುಷ್ಯ ಬೆಳಕನ್ನ ಪ್ರೀತಿಸಲಿಲ್ಲ, ಕತ್ತಲೆಯನ್ನ ಪ್ರೀತಿಸ್ತಾನೆ. ಯಾಕೆ? ಕತ್ತಲೆ ಅತಿ ಸುಂದರವಾಗಿದೆ. ಆತನು ಮಾಡುವ ಅನಾಚಾರ, ಇನ್ನು ಉಳಿದ ಕೆಟ್ಟ ವಿಷಯಗಳು ಹೊರಗೆ ಕಾಣೋದಿಲ್ಲ ಅಂತೇಳಿ ಆತ ಕತ್ತಲೆಯನ್ನ ಪ್ರೀತಿಸ್ತಾನೆ, ಬೆಳಕನ್ನ ಪ್ರೀತಿಸೋದಿಲ್ಲ. ಸಂತ ಯೌವಾನ ಮುಂದುವರಿಸ್ತಾನೆ, ಹೇಳ್ತಾನೆ, ಯಾರು ಈ ಬೆಳಕನ್ನ ಪ್ರೀತಿಸ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅರ್ಹತೆಯನ್ನ ಕೊಡುವರು. ದೇವರ ಮಕ್ಕಳಾಗುವ ಅರ್ಹತೆಯನ್ನ ಕೊಡುವರು. ಪ್ರೀತಿಯ ಸಹೋದರ ಸಹೋದರಿಯರೇ, ಮನುಷ್ಯ ತಪ್ಪು ಮಾಡ್ದ. ಮನುಷ್ಯ ತಪ್ಪು ಮಾಡ್ದ. ಒಂದು ಸಂಬಂಧದಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಸಂಬಂಧ ಉಳಿತದ? ಹೌದಾ ಇಲ್ವಾ? ತಲೆ ಎಲ್ಲ ಆಡಿಸಿ, ಹಿಂಗಣ್ಣಿ ಇಲ್ಲಾಂದ್ರೆ ಹಿಂಗಣ್ಣಿ, ಒಪ್ಪಿದ್ರು ಸರಿ, ಒಪ್ಪಿಲ್ಲ ಅಂದ್ರೂ ಸರಿ. ಗಂಡ ಹೆಂಡತಿ ಮಧ್ಯೆ ಯಾಕೆ ಜಗಳ ಬರುತ್ತೆ? ಯಾಕೆ ಜಗಳ ಬರುತ್ತೆ? ಯಾರಾದ್ರೂ ಒಬ್ರು ತಪ್ಪು ಮಾಡಿದ್ರೆ ಬರುತ್ತೆ ಅಲ್ವಾ? ಹೌದಾ? ಕೆಲವರು ಏನು ಹೇಳ್ತಾರೆ, ಏನು ಮಾಡಿಲ್ಲ ಅಂದ್ರೂ ಬರುತ್ತೆ ಫಾದರ್ ನಮ್ಮ ಮನೆಯಲ್ಲಿ ಅಂತ. ಯಾಕೆ? ನಾವು ಒಂಥರ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಮನುಷ್ಯನನ್ನ ತೋಟದಿಂದ ಹೊರಗಟ್ಟದಾಗ ಆತನ ದೇವರ ಮಧ್ಯೆ ಇದ್ದಂತಹ ಸಂಬಂಧ ಮುರಿತದೆ. ಮುರಿದೋದ ಸಂಬಂಧದಿಂದ ಆತನು ಆ ತೋಟವನ್ನ ಬಿಟ್ಟು ಹೊರಗೆ ಹೋಗ್ತಾನೆ. ಹೀಗೆ ಪ್ರತಿಯೊಂದು ಮನುಷ್ಯನು ಈ ಭೂಲೋಕದಲ್ಲಿ ಹುಟ್ಟಿದಾಗ ಮುರಿದೋದ ಸಂಬಂಧದಿಂದ ಆತನು ಈ ಧರೆಯಲ್ಲಿ ಹುಟ್ಟುತ್ತಾನೆ. ಅದು ಜನ್ಮ ಪಾಪ. ಅವ್ರು ಮಾಡಿರೋ ತಪ್ಪನ್ನ ನಿಮ್ಮ ತಲೆ ಮೇಲೆ ಮೂಟೆ ಕಟ್ಟಿ ಕಳಿಸೋದಿಲ್ಲ. ಅಂದ್ರೆ ಮುರಿದೋದ ಸಂಬಂಧದಲ್ಲಿ ಆತನು ಹುಟ್ಟುತ್ತಾನೆ. ಆದ ಕಾರಣ ಯೇಸು ಸ್ವಾಮಿ ಹೇಳಿದ್ರು ಶಿಷ್ಯರಿಗೆ, ಹೋಗಿ ಸ್ವಾರ್ಥೆಯನ್ನ ಸಾರ್ರಿ. ಆ ಸ್ವಾರ್ಥಿಯನ್ನ ನೀವು ಬೋಧಿಸಿದಾಗ ಆ ಸಂದೇಶದಲ್ಲಿ ನಂಬಿಕೆ ಇಟ್ಟವರಿಗೆ ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ದೀಕ್ಷಾ ಸ್ನಾನ ಕೊಡಿ. ಯಾಕೆ ಕೊಡಬೇಕು ದೀಕ್ಷಾ ಸ್ನಾನ? ಇವತ್ತು ಕೂಡ ನಾವು ಚರ್ಚ್ಗಳಲ್ಲಿ ನಮ್ಮ ಮಗು ಹುಟ್ಟಿದಾಗ ಮನೆಯಲ್ಲಿ ಏನು ಮಾಡ್ತೀವಿ? ಸ್ವಾಮಿಯರ ಹತ್ರ ಬಂದು ಕೇಳ್ತೀವಿ. ಏನು ಕೇಳ್ತೀವಿ ಹೇಳ್ರಿ? ಜ್ಞಾನಸ್ನಾನ ಬೇಕಂತ ಕೇಳ್ತೀವ? ಕರೆಕ್ಟಾಗಿ ಹೇಳಿ. ನಾಮಕರಣ ಮಾಡ್ಬೇಕು ಸ್ವಾಮಿ, ಹೆಸರಿಡ್ಬೇಕು ಸ್ವಾಮಿ ಅಂತ. ಇಟ್ಕೊಳ್ರಿ ನೀವೇ, ಯಾರು ಬೇಡ ಅಂದವರು ಅಲ್ವಾ? ಹಂಗಾಗೋದಿಲ್ಲ, ಹಂಗಾಗಲ್ಲ ಅಂತೆ. ಫಾದರೇ ಇರಬೇಕು. ಫಾದರ್ ಇರ್ಬೇಕಂತ ಹೇಳಿದ್ರೆ ಒಂದು ಕ್ರೈಸ್ತಿಯ ಹೆಸರನ್ನ ಇಡಬೇಕು ಅಲ್ವಾ? ನಮ್ಮ ರಿಜಿಸ್ಟ್ರಿಗಳು ತಗೊಂಡ್ರೆ ಒಂದು 40 ವರ್ಷಗಳ ಹಿಂದೆ ಹೆಸರುಗಳು ಏನಿರ್ತದೆ? ಆರಿಕ್ ಸ್ವಾಮಿ, ಚಿನ್ನಪ್ಪ, ಅಂತಪ್ಪ, ಮರಿಯಪ್ಪ, ಅಂತೋಣಿ, ಇಷ್ಟೇ. ಇವಾಗ ಬಾಯಲ್ಲೇ ಹೋಗಲ್ಲ ಅದು. ಅಪ್ಪನ ಹೆಸರಲ್ಲಿ 3 ಅಕ್ಷರ, ಅಮ್ಮನ ಹೆಸರಲ್ಲಿ ಒಂದು 3. ಅದು ಅವನಿಗೂ ಬರಲ್ಲ, ನಮಗೂ ಬರಲ್ಲ. ಜ್ಞಾನಸ್ನಾನ ಕೊಡಬೇಕಾದ್ರೆ ಒಂದು 10 ಸಲ ಕೇಳಬೇಕು, ಏನಮ್ಮ ಹೆಸರು ಅಂತ. ಮರ್ತೋಗ್ತದೆ. ಅವ್ರ ಹೆಸರು ಕೇಳ್ಬಿಟ್ಟು ಒಂದು ವಾಕ್ಯ ಓದಿದ್ರೆ ಅದು ಮರ್ತೋಗುತ್ತೆ. ಜ್ಞಾನಸ್ನಾನ ಏನಕ್ಕೆ? ದೀಕ್ಷಾ ಸ್ನಾನ ಏನಕ್ಕೆ ಕೊಡಬೇಕು? ಮನುಷ್ಯನ ಆ ಮುರಿದೋದ ಸಂಬಂಧವನ್ನ ಮತ್ತೆ ಸ್ಥಾಪಿಸೋದಕ್ಕೆ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಕೊಡಿ ಎಂಬುದಾಗಿ ಹೇಳಿದ್ರು ಅಲ್ವಾ? ಹೌದಾ ಇಲ್ವಾ? ಆ ಪಾಪವೆನ್ನುವ ದೋಷ ನಮ್ಮಲ್ಲಿ ಹೋದಾಗ, ಮುರಿದೋದ ಸಂಬಂಧವನ್ನ ಮತ್ತೆ ಕಟ್ಟಿ ಎಬ್ಬಿಸಿದಾಗ ನೀವೆಲ್ಲರೂ ದೇವರ ಮಕ್ಕಳು. ಇದು ಬೋಧನೆ, ಧರ್ಮಸಭೆಯ ಬೋಧನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಏನು ಕೇಳಿದ್ರು? ಇದಕ್ಕೆ ಹೇಳಿದ್ದು. ದೀಕ್ಷಾ ಸ್ನಾನ ಪಡೆದ ಪ್ರತಿಯೊಬ್ಬರು ಕೂಡ ದೇವರ ಮಕ್ಕಳಾಗ್ತಾರೆ, ಈ ಧರ್ಮಸಭೆಯಲ್ಲಿ ಸದಸ್ಯರಾಗ್ತಾರೆ. ಯೇಸು ಸ್ವಾಮಿ ಎನ್ನುವ ಪವಿತ್ರ ದೇಹದಲ್ಲಿ ಅಂಗಗಳಾಗ್ತಾರೆ. ಆದ ಕಾರಣ ಅವರಿಗೆ ದೀಕ್ಷಾ ಸ್ನಾನವನ್ನ ಕೊಡಿ. ಪ್ರೀತಿಯ ಸಹೋದರ ಸಹೋದರಿಯರೇ,
ಈಗ ಪ್ರತಿಯೊಂದು ಮನುಷ್ಯ ಕೂಡ ಈ ಭೂಲೋಕದಲ್ಲಿ ಜನಿಸಿದಾಗ ಆತ ಈ ಮುರಿದೋದ ಸಂಬಂಧದಿಂದ ಹುಟ್ಟುತ್ತಾನೆ. ಆದ ಕಾರಣ ಆತನಿಗೆ ದೀಕ್ಷಾ ಸ್ನಾನವನ್ನ ಕೊಡಬೇಕು. ಆದರೆ ಮಾತೆ ಮರಿಯಮ್ಮನವರ ಜೀವನದಲ್ಲಿ ಹಾಗೆ ಅಲ್ಲ. ಅವರು ಒಳ್ಳೆಯ ಸಂಬಂಧದೊಂದಿಗೆ ಹುಟ್ಟಿದರು. ಶಿ ಈಸ್ ಬಾರ್ನ್ ವಿತೌಟ್ ಒರಿಜಿನಲ್ ಸಿನ್. ಅದೇ ಇದರ ಅರ್ಥ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಒಂದು ಕಡೆ. ಎರಡನೇದು ಏನಂತ ಹೇಳಿದ್ರೆ, ಈ ಕೊಡುಗೆಯನ್ನ ಹಾಗೆ ಇಟ್ಕೋಬೇಕು. ಈಗ ಯೇಸು ಸ್ವಾಮಿ ಲೂಕನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ದುಂದುಗಾರ ಮಗನ ಸಾಮರ್ಥ್ಯನ ಹೇಳ್ತಾರೆ. ಅವನು ಹೋಗಿ ಕೇಳ್ತಾನೆ, ಅಪ್ಪ ನನ್ನ ಆಸ್ತಿಯಲ್ಲಿ ನನ್ನ ಪಾಲನ್ನ ಕೊಟ್ಬಿಡು, ನಾನು ಏನಾದರೂ ಮಾಡ್ಕೊತೀನಿ, ನನ್ನ ಆಸ್ತಿನ ಕೊಟ್ಬಿಡು. ತಂದೆ ಏನ್ ಮಾಡ್ತಾನೆ? ತಗೋ ಮಗನೇ, ತಗೋ ನಿನ್ನ ಆಸ್ತಿ. ಏನ್ ಮಾಡ್ದ? ಇಟ್ಕೊಳ್ಳಿಲ್ಲ ಆತ. ಎಲ್ಲ ಬಿಟ್ಟ, ಅಂತಿಗಳ ಜೊತೆ ಸೇರ್ಕೊಂಡ. ಮನುಷ್ಯ ತನ್ನ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಮಾಡೋದು ಹೀಗೇನೆ. ಈಗ ನಾವು ಮಕ್ಕಳಿಗೆ ಬುದ್ಧಿವಾದ ಹೇಳ್ತೀವಿ, ನೀನು ಅದು ಮಾಡಬೇಡವೋ, ಇದು ಮಾಡಬೇಡವೋ, ನೀನು ಶಾಲೆಗೆ ಹೋಗೋ, ಕಾಲೇಜ್ಗೆ ಹೋಗೋ. ಅವ್ನಿಗೆ ಅರ್ಥ ಆಗುತ್ತಾ ಅವನಿಗೆ? ಆಗುತ್ತಾ ಇಲ್ವಾ? ಇಲ್ಲ. ನಿಮ್ಗೆ ಅರ್ಥ ಆಯ್ತಾ? ನಿಮ್ಮ ಮಕ್ಕಳಾಗಿರ್ಬೇಕು, ನಿಮ್ಮ ತಂದೆ ತಾಯಿಗಳು ಹೇಳಿಲ್ವಾ ನಿಮ್ಗೆ? ಹೇಳಿದ್ರು ತಾನೆ? ಅರ್ಥ ಆಯ್ತಾ? ಆಗ್ಲಿಲ್ಲ. ಇವಾಗ ಅರ್ಥ ಆಗುತ್ತಾ? ಆಗುತ್ತೆ. ನಮ್ಮ ಮಕ್ಕಳಿಗೆ ಹೇಳುವ ಆ ಬುದ್ಧಿ ಮಾತು ಮಕ್ಕಳಿಗೆ ಯಾವಾಗ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಅವರು ತಂದೆ ತಾಯಿಗಳಾದಾಗ, ಅವ್ರ ಮಕ್ಕಳು ಅವ್ರ ಮಾತು ಕೇಳದೆ ಹೋದಾಗ, ನೀವು ನಾನು ಹೇಳೋ ಮಾತು ಒಂದು ಕೇಳಲ್ಲ ಅಂತ. ನೀವು ಕೇಳಿದ್ರೆ ನಿಮ್ಮ ಮಕ್ಕಳು ಕೇಳ್ತಾ ಇದ್ದು, ನಾವು ಕೇಳಲಿಲ್ಲ, ನಮ್ಮ ಮಕ್ಕಳು ಕೇಳ್ತಾ ಇಲ್ಲ. ಮನುಷ್ಯ ಯಾವಾಗಲೂ ಅಷ್ಟೇ ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವೊಂದು ವಿಷಯಗಳನ್ನು ಆತನು ಮಾಡಬಾರ್ದು ಅಂತ ಹೇಳಿದ್ರೆ ಮಾಡ್ತಾನೆ. ಅವನಿಗೆ ಎಷ್ಟೇ ಉನ್ನತವಾದ ವಿಷಯಗಳನ್ನ ಕೊಟ್ಟರು, ಉನ್ನತವಾದ ಸ್ಥಾನದಲ್ಲಿ ಆತನನ್ನು ಇರಿಸಿದ್ರು ಕೂಡ ಆತನು ನೋಡೋದೇ ಏನು ನೋಡಬಾರ್ದು ಅದನ್ನೇ ಅಲ್ವಾ? ನಾವು ಪ್ರಾಮಾಣಿಕರಾಗಿದ್ದು ದೇವರಿಗೆ ಸದಾ ನಮ್ಮ ಪ್ರೀತಿಯನ್ನ ಸಲ್ಲಿಸುವವರಾಗಿದ್ದರೆ ಅವರು ಕೊಟ್ಟಂತಹ ಪರಿಶುದ್ಧವಾದ ವಿಷಯವನ್ನ ಪರಿಶುದ್ಧತೆಯಿಂದ ಕಾಪಾಡಿಕೊಳ್ಳಬೇಕು. ಆದರೆ ನಾವು ಮಾಡೋದಿಲ್ವೇ? ಒನ್ಸ್ ಅಗೇನ್ ನಮ್ಮ ಸಂತ ಯೋಹಾನರು ಬರೆದ ಶುಭ ಸಂದೇಶ, ದೇವರು ಬೆಳಕಾಗಿ ಬಂದರೂ ಕೂಡ ಮನುಷ್ಯ ಕತ್ತಲೆಯನ್ನ ಪ್ರೀತಿಸ್ತಾನೆ. ಯಾಕಂತ ಹೇಳಿದ್ರೆ ಕತ್ತಲೆ ಆತನಿಗೆ ತುಂಬಾ ಹಿತಕರವಾಗಿದೆ ಅಲ್ವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಮನುಷ್ಯನನ್ನ ಆ ತೋಟದಿಂದ ಹೊರಗಟ್ಟಿದಾಗ ಒಂದು ಮಾತು ಹೇಳ್ತಾರೆ, ಮನುಷ್ಯ ಭಯಪಡಬೇಡ, ತಪ್ಪು ಮಾಡಿದ್ಯಾ, ನಾನು ಒಪ್ತೀನಿ, ಆದರೆ ನಿನ್ನ ಹಾಗೆ ಬಿಡೋದಿಲ್ಲ, ನಿನಗೆ ರಕ್ಷಣೆಯನ್ನ ನಾನು ಕೊಡುವೆನು. ಯಾವಾಗ? ಕಾಲವು ಪರಿಪಕ್ವವಾದಾಗ. ಯಾವಾಗ? ದೇವರ ಆಲೋಚನೆಯಲ್ಲಿ ಕಾಲವು ಪರಿಪಕ್ವವಾದಾಗ. ಸಂತ ಪೌಲ ಬರೀತಾನೆ ಗಲಾತ್ಯರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾರೆ, ಕಾಲವು ಪರಿಪಕ್ವವಾದಾಗ ದೇವರು ತನ್ನ ಸ್ವಂತ ಮಗನನ್ನೇ ಕಳುಹಿಸಿದರು. ಅದಕ್ಕೆ ದೇವರು ಸಿದ್ಧತೆಯನ್ನ ಮಾಡ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ. ಎಷ್ಟು ಕಾಲ? ಸೃಷ್ಟಿಯಿಂದ ಯೇಸು ಸ್ವಾಮಿ ಹುಟ್ಟುವ ತನಕ ಅವರು ಸಿದ್ಧತೆಯನ್ನ ಮಾಡ್ತಾರೆ. ಆ ಸಿದ್ಧತೆಯಲ್ಲಿ ಮಾತೆ ಮರಿಯಮ್ಮನವರನ್ನ ಆಯ್ಕೆ ಮಾಡ್ಕೋತಾರೆ. ಆದ ಕಾರಣ ಆಕೆ ಪಾಪವೆನ್ನುವ ಕಳಂಕವಿಲ್ಲದೆ ಜನಿಸುತ್ತಾಳೆ, ಅಮಲೋದ್ಭವಿ. ಯಾಕಂತ ಹೇಳಿದ್ರೆ ಪರಿಶುದ್ಧವಾದ ಒಂದು ವಿಷಯವನ್ನ, ಆ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಅದು ಎಲ್ಲಿ ಇಡ್ತೀವೋ ಅಲ್ಲೂ ಕೂಡ ನಾವು ಪರಿಶುದ್ಧರಾಗಿರಬೇಕು ಅಲ್ವಾ? ಎಲ್ಲರೂ ಕೂಡ ಒಳ್ಳೆ ನೀರು ಕುಡಿಬೇಕಂತ ಆಸೆ ಪಡ್ತೀರಿ ಅಲ್ವಾ? ಹೌದಾ ಇಲ್ವಾ? ಯಾವುದು ಬೆಸ್ಟು? ಯಾವುದು? ಜೋರಾಗಿ ಹೇಳಿ. ಬಿಸಿ ನೀರಾ? ಬಿಸ್ಲರಿನಾ? ಅಲ್ಲ, ಬಿಸಿ ಬಿಸಿ ಅಂತ ಹೇಳ್ತೀರಲ್ಲ, ಅಲ್ಲ ಬಿಸಿನೀರು ಅಂತ ಇಲ್ಲ, ಬಿಸ್ಲರಿ. ಇಲ್ಲ, ಹಿರಿಯವರೆಲ್ಲ ಸುಮಾರು ಬಿಸ್ಲರಿ ಅಂತಾರೆ. ನೀವು ಚಿಕ್ಕಂದ್ರಲ್ಲಿ ಯಾವ ಬಿಸ್ಲರಿ ಕುಡಿದ್ರಿ?
ಯಾವುದೂ ಇಲ್ಲ. ಎಲ್ಲಿ ಕುಡಿದಿದ್ದು? ಬಾವಿ ನೀರು. ಅದು ಚೆನ್ನಾಗಿತ್ತಾ? ಇವಾಗ ಬಿಸ್ಲೇರಿ ಅಂತೀರಲ್ಲ, ಬಾವಿ ನೀರಿಗೆ ತಾನೇ ಹೋಗ್ಬೇಕು. ಬಾವಿ ಇಲ್ಲ, ಎಲ್ಲ ಮುಚ್ಚಿಬಿಟ್ಟವ್ರೆ, ಪೈಪ್ ಹಾಕವ್ರೆ. ಈಗ ಈಗ ಯಾವ ಬಾವಿನ ಇದು ಈಗ ಪರಿಶುದ್ಧವಾಗಿದೆ ಅಂತ ಹೇಳ್ಕೊಳಕ್ಕಾಗೋದಿಲ್ಲ. ಈಗ ಕೆರೆ ಮೀನು ಅಂತ ಹೇಳಿದ್ರೆ ನಮಗೆ ಒಂಥರ ಮುಜುಗರ ಅಲ್ವಾ ತಗೊಂಡು ತಿನ್ನಕ್ಕೆ. ಅಯ್ಯೋ ಆ ಕೆರೆ ಹೆಂಗಿರ್ತದೆ ಏನೋ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಪರಿಶುದ್ಧವಾದ ವಿಷಯ ನಾನು ಗಳಿಸ್ಕೋಬೇಕು ಅಂತ ಹೇಳಿದ್ರೆ ಆ ಪಾತ್ರೆನೂ ಪರಿಶುದ್ಧವಾಗಿರಬೇಕು ಅಲ್ವಾ? ಏನೇ ಒಳ್ಳೆ ಬಿರಿಯಾನಿ ನೀವು ಮಾಡಿದ್ರು ಕೂಡ ತಟ್ಟೆ ತೊಳೆದೆ ಹಾಕ್ಕೊಟ್ರೆ ತಿನ್ನಕ್ಕೆ ಮನಸ್ಸು ಬರುತ್ತಾ? ಮನಸ್ಸು ಬರುತ್ತಾ? ಇವತ್ತೆಲ್ಲ ಹಬ್ಬ ಅಲ್ವಾ, ಎಲ್ಲರ ಮನೆಯಲ್ಲಿ ಬಿರಿಯಾನಿ ಓಡ್ತದೆ. ಮನೇಲಿ ಓಡಿಲ್ಲ ಅಂದ್ರೆ ಹೋಟ್ಲಲ್ಲಿ ಓಡುತ್ತೆ ಅಲ್ವಾ? ಹೌದಾ ಇಲ್ವಾ? ಹೌದು, ವೆರಿ ಗುಡ್. ಈಗ ತಟ್ಟೆ ತೊಳೆದೆ ನಿಮಗೆ ಹಾಕ್ಕೊಟ್ರೆ ನೀವು ತಿಂತೀರಾ? ತಿಂತೀರಾ ಇಲ್ವಾ? ಆದರೆ ನೀವು ಮಾತ್ರ ತಟ್ಟೆ ತೊಳೆದು ಯಾಕೆ ಇಟ್ಕೊಂಡಿದ್ದೀರಾ? ಪ್ರಶ್ನೆ ಅಲ್ವಾ? ಪಾತ್ರೆ ತೊಳೆದಿಲ್ಲ. ಆದರೆ ದೇವರು ಮಾತೆ ಮರಿಯಮ್ಮನವ್ರನ್ನ ಆಯ್ಕೆ ಮಾಡಿಕೊಂಡಾಗ ಆ ಪಾತ್ರೆ ಪರಿಶುದ್ಧವಾಗಿರಬೇಕು ಎನ್ನುವುದನ್ನು ಬಯಸಿದ್ರು. ಆದ ಕಾರಣ ಮಾತೆ ಮರಿಯಮ್ಮನವರು ಪಾಪವೆನ್ನುವ ಕಳಂಕವಿಲ್ಲದೆ ಹುಟ್ಟಿದರು. ಶಿ ಈಸ್ ಬಾರ್ನ್ ವಿದೌಟ್ ಒರಿಜಿನಲ್ ಸಿನ್. ಎರಡನೇ ವಿಷಯಕ್ಕೆ ಬಂದೆ ನಾನು. ಅದೇನಂತ ಹೇಳಿದ್ರೆ, ಮಾತೆ ಮರಿಯಮ್ಮನವರು ಪಾಪವಿಲ್ಲದೆ ಜನಿಸಿದ್ದು ಮಾತ್ರವಲ್ಲದೆ ಪಾಪವಿಲ್ಲದೆ ಆಕೆ ಜೀವಿಸಿದಳು. ಶಿ ಈಸ್ ಆಲ್ಸೋ ಲಿವ್ಡ್ ಸಿನ್ಲೆಸ್ ಲೈಫ್. ಮಾತೆ ಮರಿಯಮ್ಮನ ಪಾಪ ಮಾಡೋಕ್ಕಾಗ್ತಿರ್ಲಿಲ್ವಾ? ಇವಾಗ ಹೇಳ್ರಿ. ಇವಾಗ ತಾನೇ ಜಪ ಮಾಡ್ದು ಏನಂತ? ಯಾವುದೇ ಪಾಪ ದೋಷಗಳಿಲ್ಲದೆ ಆಕೆಯನ್ನ ಕಾದಿರಿಸಿದಿರಿ ಎಂಬುದಾಗಿ. ಯಾರು ಕಾದಿರಿಸಿದ್ದು? ದೇವರು. ಅಂದ್ರೆ ಅವ್ರು ಪಾಪ ಮಾಡಕ್ಕಾಗ್ತಿತ್ತ? ಆಗ್ತಿರ್ಲಿಲ್ಲ. ಹೇಳ್ರಿ, ಆಗ್ತಿತ್ತ? ಇವಾಗ ಏನು ಹೇಳೋದು? ಹ್ಞೂ ಅನ್ನೋದ? ಆಗ್ತಿತ್ತ? ಆಗ್ಲಿಲ್ವಾ? ಮಾಡ್ಬೋದಿತ್ತ? ಇವಾಗ ಏನು ಹೇಳೋದು? ಮಾಡ್ಬೋದಿತ್ತು, ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ದೇವರ ಅಷ್ಟೇ ವಿಷಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಪ ಎನ್ನುವುದು ದೇವರ ಸಂಬಂಧವನ್ನ ಮುರಿಯುವ ಒಂದು ವಿಷಯ, ದೇವರ ಪ್ರೀತಿಯಿಂದ ದೂರ ಹೋಗುವ ಒಂದು ವಿಷಯ, ದೇವರ ಮಂದೆಯಿಂದ ದೂರ ಹೋಗುವ ಒಂದು ವಿಷಯ. ಈಗ ದೇವರನ್ನ ನಾವು ನಿಜವಾಗ್ಲೂ ಪ್ರೀತಿಸೋದಾದ್ರೆ ನಾವು ದೇವರಿಂದ ದೂರ ಹೋಗಲು ಬಯಸ್ತೀವಾ? ಪ್ರೀತಿಯ ಸಹೋದರ ಸಹೋದರಿ, ಒಂದು ಒಳ್ಳೆ ಮಾತು ಹೇಳ್ತೀನಿ. ನೀವು ನಿಮ್ಮ ಅಮ್ಮನ್ನ ತುಂಬಾ ಪ್ರೀತಿಸ್ತೀರಿ ಅಂತ ಇಟ್ಕೊಳ್ಳಿ, ತುಂಬಾ ಪ್ರೀತಿಸ್ತೀರಿ. ಈಗ ಏನೋ ಒಂದಿನ ಬಂದ್ರಿ, ನಾನು ಒಂದು ಮದ್ದು ಕೊಟ್ಟೆ, ಕೊಡಮ್ಮ ನಿಮ್ಮ ಅಮ್ಮನಿಗೆ ಬೇಗ ಹೋಗ್ಬಿಡ್ತಾರೆ ಅಂತ. ಕೊಡ್ತೀರಾ? ಯಾಕೆ ಕೊಡಲ್ಲ? ಅಮ್ಮನ್ನ ಪ್ರೀತಿಸ್ತೀವಿ, ನಮ್ಮ ಅಮ್ಮನಿಗೆ ಏನೂ ಆಗ್ಬಾರ್ದು ಅಂತ ಬಯಸ್ತೀವಿ ಅಲ್ವಾ? ನಮ್ಮ ಅಮ್ಮನಿಗೆ ಏನಾದ್ರು ಅಂತ ಹೇಳಿದ್ರೆ ಕಣ್ಣೀರಿಡ್ತೀವಿ. ಯಾಕೆಂತ ಹೇಳಿದ್ರೆ ಐ ಲವ್ ಹರ್. ಅದು ನಮ್ಮ ಅಪ್ಪ ಆಗ್ಬೋದು, ಅಣ್ಣ ಆಗ್ಬೋದು, ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು, ಸ್ನೇಹಿತ ಆಗ್ಬೋದು. ಅವರ ವಿರುದ್ಧ ನಾವು ಹೋಗೋದಕ್ಕೆ ಬಯಸೋದಿಲ್ಲ. ಕಾರಣ ನಾವು ಅವರನ್ನ ನಮಗಿಂತಲೂ ಮಿಗಿಲಾಗಿ ಪ್ರೀತಿಸುತ್ತೇವೆ. ಮಾತೆ ಮರಿಯಮ್ಮನವರು ದೇವರ ವಿರುದ್ಧ ಯಾವ ತಪ್ಪು ಮಾಡಲಿಲ್ಲ. ಕಾರಣ ಆಕೆ ತನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ದೇವರನ್ನ ಪ್ರೀತಿಸಿದಳು. ದೇರ್ಫೋರ್ ಶಿ ಲಿವ್ಡ್ ಸಿನ್ಲೆಸ್ ಲೈಫ್. ಎರಡನೇ ವಿಷಯ. ಆದ ಕಾರಣ ಆಕೆಗೆ ಮಂಗಳವಾರ್ತೆಯನ್ನ ಕೊಡಬೇಕಾದ್ರೆ ಗಾಬ್ರಿಯಲ್ ದೂತನು ಏನು ಹೇಳ್ತಾನೆ? ನಮೋ ಮರಿಯೇ, ವರಪ್ರಸಾದಗಳ ಪೂರ್ಣಿಯೇ, ಹೇಲ್ ಮೇರಿ, ಫುಲ್ ಆಫ್ ಗ್ರೇಸ್. ನಿಮ್ಗೆ ಅರ್ಥ ಆಗದ ಭಾಷೆಯಲ್ಲಿ ಒಂದು ಹೇಳಬೇಕಾದ್ರೆ, ಕಾಯಿರೆ ಮರಿಯಂ ಕೆಕ್ಕರಿ ತೋಮಿನೆ. ಕೋಳಿ ಕೂಗ್ತದ? ಫುಲ್ ಆಫ್ ಗ್ರೇಸ್ ಅಂದ್ರೆ ಏನು? ಗ್ರೇಸ್ ಅಂದ್ರೆ ಸಂಬಂಧ.
ನಿಮ್ಮಲ್ಲಿ ಹಾಗೂ ದೇವರ ಮಧ್ಯೆ, ನಿಮ್ಮ ಹಾಗೂ ದೇವರ ಮಧ್ಯೆ ಇರುವ ಸಂಬಂಧ ಪರಿಶುದ್ಧವಾಗಿದೆ ಎಂಬುದಾಗಿ ಮಾತೆ ಮರಿಯಮ್ಮನವರಿಗೆ ಸಂದೇಶವನ್ನು ಕೊಡ್ತಾರೆ. ಅಂತ ಹೇಳಿದ್ರೆ ನಿನ್ನ ಜೀವನದಲ್ಲಿ ಪಾಪ ಎನ್ನುವ ಆ ಒಂದು ವಿಷಯವನ್ನು ನೀನು ಮಾಡಲೇ ಇಲ್ಲ, ಪರಿಶುದ್ಧವಾದ ಪಾತ್ರೆ ನೀನು ಎಂಬುದಾಗಿ ದೇವರು ಆಕೆಯನ್ನು ಕರೀತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಎರಡು ವಿಷಯಗಳನ್ನು ಆಳವಾಗಿ ಇರಿಸಿಕೊಳ್ಳಬೇಕು. ಎರಡು ವಿಷಯ. ಯಾಕೆ ಅಂತ ಹೇಳಿದ್ರೆ, ಈ ತಾಯಿಯ ಮಹೋತ್ಸವವನ್ನ ಆಚರಿಸೋದು ಮುಖ್ಯ ಅಲ್ಲ. ತೇರೆತ್ತಿ ಬ್ಯಾಂಡ್ ಹೊಡೆದು ಡ್ಯಾನ್ಸ್ ಆಡಿ ಮುಗಿಸೋದು ಮುಖ್ಯ ಅಲ್ಲ. ನಾವು ಏನು ಕಲಿತೀವಿ ಅನ್ನೋದು ಮುಖ್ಯ. ಈ ಮಹೋತ್ಸವ ಇಷ್ಟು ನೀವು ಖರ್ಚು ಮಾಡಿ ನೀವು ಮಾಡೋದು ನಿಮಗೆ ಆತ್ಮದಲ್ಲಿ ಒಂದು ರೀತಿಯ ಫಲವನ್ನು ಕೊಡಬೇಕು, ಅರ್ಥವನ್ನು ಕೊಡಬೇಕು. ಅರ್ಥವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಮಾಡುವ ಮಹೋತ್ಸವದ ಪ್ರಯೋಜನ ಏನು? ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಎರಡು ವಿಷಯವನ್ನ ಇವತ್ತು ನೀವು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೆಯದು, ದೇವರು ನಿಮ್ಮನ್ನ ಆಯ್ಕೆ ಮಾಡಿ ಜನ್ಮ ಪಾಪದಿಂದ ತೊಳೆದಿದ್ದಾರಾ? ಹೌದಾ ಇಲ್ವಾ? ತೊಳೆದಿದ್ದಾರಾ? ಜೋರಾಗಿ ಹೇಳಿ. ತೊಳೆದಿದ್ದಾರೆ. ಯಾವಾಗ? ನೀವು ಜ್ಞಾನ ಸ್ನಾನ ಪಡಿಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಕರ್ಕೊಬಂದು ಸ್ವಾಮಿಯರ ಹತ್ರ ಕೊಟ್ಟು, ಸ್ವಾಮಿ ನಮ್ಮ ಮಗುಗೆ ದೀಕ್ಷಾ ಸ್ನಾನ ಕೊಡಿ ಎಂದು ಕೇಳುವಾಗ ಗುರುಗಳು ಆ ದೀಕ್ಷಾ ಸ್ನಾನವನ್ನು ಕೊಟ್ಟಾಗ ದೇವರು ನೀವು ಮತ್ತೆ ಹುಟ್ಟಿ ಬರಲು ಒಂದು ಅವಕಾಶವನ್ನ ಮಾಡಿಕೊಟ್ಟರು. ಹೇಗೆ ಅಂತ ಹೇಳಿದ್ರೆ, ನಿಕೋದೇಮನು ಹೋಗ್ತಾನೆ ಯೇಸು ಸ್ವಾಮಿಯಲ್ಲಿ, ಸ್ವಾಮಿ ನಾನು ಪರಲೋಕ ಜೀವನ ನನ್ನದಾಗಬೇಕಾದ್ರೆ ನಾನು ಏನು ಮಾಡಬೇಕು? ಏನು ಹೇಳ್ತಾರೆ? ನೀನು ಮತ್ತೆ ಹುಟ್ಟಿ ಬರಬೇಕು. ಆತ ಹೇಳ್ತಾನೆ, ಸ್ವಾಮಿ ವಯಸ್ಸಾಗೈತೆ ನನಗೆ, ಮತ್ತೆ ನಮ್ಮ ಅಮ್ಮನ ಹೊಟ್ಟೆಗೆ ಹೋಗಿ ನಾನು ಹುಟ್ಟಕ್ಕಾಗುತ್ತಾ? ಏನು ಹೇಳ್ತೀರಾ ನೀವು? ದೇವರು ಬಯಸಿದ್ದು ಈ ಸ್ನಾನ, ಈ ಜೀವನ. ಹೀಗೆ ಈ ಧರ್ಮ ಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಧರ್ಮ ಕೇಂದ್ರದ ಗುರುಗಳು ದೀಕ್ಷಾ ಸ್ನಾನವನ್ನು ಕೊಡಬೇಕಾದರೆ ಮಾತೆ ಮರಿಯಮ್ಮನವರಂತೆ ಜನ್ಮ ಪಾಪದಿಂದ ತೊಳೆಯಲ್ಪಟ್ಟು ದೇವರೊಡನೆ ಒಳ್ಳೆಯ ಸಂಬಂಧವನ್ನ ಇರಿಸಿಕೊಂಡು ನಿಮ್ಮ ಜೀವನವನ್ನ ಪ್ರಾರಂಭಿಸುತ್ತೀರಿ. ಆದರೆ ಆ ಒಂದು ಪರಿಶುದ್ಧವಾದ ಕೊಡುಗೆಯನ್ನ ನಾವು ಸದಾಕಾಲ ಇರಿಸಿಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಬೆಳೆದಾಗ ತಪ್ಪನ್ನ ಮಾಡ್ತೀವಿ, ಬೆಳೆದಾಗ ಪಾಪವನ್ನ ಮಾಡ್ತೀವಿ. ಈ ಪಾಪಗಳಿಂದ ನಮ್ಮನ್ನ ತೊಳ್ಕಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಬರೀ ಮಾತೆ ಮರಿಯಮ್ಮನವರ ಮಕ್ಕಳು, ನಾವು ಅವರ ಪ್ರೀತಿ ನಮ್ಮಲ್ಲಿದೆ, ಅವರ ಪ್ರಾರ್ಥನೆ ನಮ್ಮಲ್ಲಿದೆ, ಅವರು ನನ್ನ ಕುಟುಂಬವನ್ನ ಮುನ್ನಡೆಸ್ತಾರೆ ಅಂಥೇಳಿ ಪ್ರತಿನಿತ್ಯ ಜಪ್ಸರ ಮಾಡೋದಲ್ಲ. ಆ ತಾಯಿಯಂತೆ ಪಾಪವನ್ನ ಬಿಟ್ಟು ದೇವರನ್ನ ಪ್ರೀತಿಸುವ ಜೀವನವನ್ನ ನಾವು ಅಳವಡಿಸಿಕೊಳ್ಳಬೇಕು. ಆಗ ನಾವು ಮಾತೆ ಮರಿಯಮ್ಮನವರ ಮಕ್ಕಳಾಗ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೀಗೆ ಪಾಪ ದೋಷಗಳಿಂದ ದೂರವಿರಬೇಕು. ಇವತ್ತಿನ ಶುಭ ಸಂದೇಶದಲ್ಲಿ ಸ್ನಾನಿಕ ಯೌವಾನನನ್ನ ಬೆಂಗಾಡಿನ ಕೂಗು ಅಂತ ಹೇಳ್ತಾರೆ. ಯೆಶಾಯ ಪ್ರವಾದಿ 40ನೇ ಅಧ್ಯಾಯದಲ್ಲಿ ಹೇಳಿದ ಆ ಬೆಂಗಾಡಿನ ಕೂಗು ಏನು ಹೇಳ್ತದೆ? ಬೆಂಗಾಡಿನ ಕೂಗು ಏನು ಹೇಳ್ತದೆ? ಇವತ್ತು ನಾವೆಲ್ಲರೂ ಕೂಡ ಆಗಮನ ಕಾಲದಲ್ಲಿದ್ದೇವೆ. ಆಗಮನ ಕಾಲದಲ್ಲಿ ಈ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಆಗಮನ ಕಾಲದಲ್ಲಿ ಆ ಬೆಂಗಾಡಿನ ಕೂಗು ಹೇಳಿರುವ ಮಾತು ಏನು? ಹಾದಿಯನ್ನ ಸರಾಗ ಮಾಡಿ ಯೇಸು ಸ್ವಾಮಿ ಇವತ್ತು ನಿಮ್ಮ ಮನೆಗಳಲ್ಲಿ ಹುಟ್ಟಿ ಬರಬೇಕು. ಮನೆಗಳಲ್ಲಿ ಹುಟ್ಟಿ ಬರಬೇಕು. ನಾವೇನ್ ಮಾಡ್ತೀವಿ ಈಗ? ಕ್ರಿಸ್ಮಸ್ ಜಯಂತಿಯನ್ನ ಒಂದು ಫ್ಯಾಷನ್ ತರ ಮಾಡ್ತೀವಿ. ಗೋದಲೆ ಏನಕ್ಕೆ ಕಟ್ಟುತ್ತೀವಿ? ಇಟ್ಸ್ ಪಾರ್ಟ್ ಆಫ್ ಡೆಕೋರೇಷನ್ ಅಲ್ವಾ? ಗೋದಲೆ ಏನು? ಯೇಸು ಸ್ವಾಮಿ ಹುಟ್ಟಿ ಬರ್ತಾರಂತನ? ಹೌದಾ ಇಲ್ವಾ? ಹೇಳ್ರಿ, ಯಾರ್ಯಾರ ಮನೆಯಲ್ಲಿ ಗೋದಲೆ ಕಟ್ತೀರಿ? ಇವಾಗ ಕಟ್ಟೋದೇ ಇಲ್ಲ ಬಿಡಿ, ಶಿವಾಜಿನಗರ ಹೋದ್ರೆ ಸಿಗುತ್ತೆ. 1500 ರೂಪಾಯಿ ಕೊಟ್ಟರೆ ಒಂದು, ಅವನೇ ಮಾಡಿಟ್ಟಿರೋದು ಇದೆ, ತಗೋಬರೋದು ಇಡೋದು, ಕ್ರಿಸ್ಮಸ್ ಆಗಿದ ತಕ್ಷಣ ಹಂಗೆ ಪ್ಯಾಕ್ ಮಾಡಿ ಮೇಲೆ ಇಟ್ಬಿಡೋದು.
ಅದೇ ಕ್ರಿಸ್ಮಸ್ ಆ ಕಾಲದಲ್ಲಿ ಮಾತ್ರ ಕೆಳಗೆ ಬರುತ್ತೆ, ಮತ್ತೆ ಹೋಗಿ ಮೇಲೆ ಸೇರ್ಕೊಬಿಡುತ್ತೆ. ವರ್ಷ ವರ್ಷ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಎಲ್ಲಿ ಹುಟ್ಟಬೇಕು ಯೇಸು ಸ್ವಾಮಿ? ನಿಮ್ಮ ಹೃದಯದಲ್ಲಿ ಹುಟ್ಟಿ ಬರಬೇಕು ಅಲ್ವಾ? ಬೆಂಗಾಡಿನ ಕೂಗು ಹೇಳುತ್ತೆ, ನಿನ್ನ ಹೃದಯ ಪರಿಶುದ್ಧವಾಗಿರಬೇಕು. ಏಕೆಂತ ಹೇಳಿದ್ರೆ ಬರುವವರು ಪರಿಶುದ್ಧರು. ದೇವರು ಕಾಲವು ಪರಿಪಕ್ವವಾದಾಗ ಮಾತೆ ಮರಿಯಮ್ಮನವರನ್ನ ಪಾಪ ದೋಷಗಳು ಇಲ್ಲದೆ ಆಕೆಯನ್ನ ಆರಿಸ್ಕೊಂಡು ಅವರನ್ನ ಈ ಚೋಸರ್ ಬಿಕಾಸ್ ಶಿ ವಾಸ್ ಸಿನ್ಲೆಸ್. ಇವತ್ತು ಯೇಸು ಸ್ವಾಮಿ ನಮ್ಮ ಮನೆಗಳಲ್ಲಿ ಹುಟ್ಟಿ ಬರ್ಬೇಕಂತ ಹೇಳಿದ್ರೆ ಆ ಒಂದು ಪಾತ್ರೆ ಪರಿಶುದ್ಧವಾಗಿರಬೇಕು, ನಮ್ಮ ಪಾತ್ರ ಪರಿಶುದ್ಧವಾಗಿರಬೇಕು. ಕುಟುಂಬಗಳಲ್ಲಿ ತಾಯಿಯಾಗಿ, ತಂದೆಯಾಗಿ, ಪತಿಯಾಗಿ, ಪತ್ನಿಯಾಗಿ, ಮಗುವಾಗಿ, ಮಗನಾಗಿ, ಸಹೋದರನಾಗಿ, ಸಹೋದರರಾಗಿ ನಾವು ಜೀವಿಸುವ ಪಾತ್ರ ಪರಿಶುದ್ಧವಾಗಿರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಆತ್ಮ, ನಮ್ಮ ಹೃದಯ ಪರಿಶುದ್ಧವಾಗಿದ್ದರೆ ಪರಿಶುದ್ಧರು 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 ಎಂದು ನಾವು ಕರೆಯುವ ದೇವರು ಆ ಪರಿಶುದ್ಧ ಹೃದಯದಲ್ಲಿ ಹುಟ್ಟಿ ಬರುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಹಬ್ಬದ ಅರ್ಥ ಇಷ್ಟು ಮಟ್ಟಿಗೆ ಇದೆ. ಆದ ಕಾರಣ ನಾವು ಏನು ಮಾಡಬೇಕು? ನಿದ್ದೆ ಮಾಡಬೇಡ್ರಿ, ಆಯಿತು ಪ್ರಬೋಧನೆ. ಏನು ಮಾಡಬೇಕು? ಮನುಷ್ಯರಾಗಿ ಬದುಕಬೇಕಂತೆ. ಅದಕ್ಕೆ ಮುಂಚೆ ನೀವೇನು ಮಾಡಬೇಕು? ಪಾಪ ನಿವೇದನೆ ಮಾಡಬೇಕು. ಬೇಗೂರಲ್ಲಿದ್ದಾಗ ಸ್ವಾಮಿಯರುಗಳನ್ನ ಕರೆಸೋದು ನಾನು, ಒಂದು 10 ಜನ ನೋಡಿದ್ರೆ ಯಾರೂ ಬರೋದಿಲ್ಲ ಪಾಪ ನಿವೇದನೆ ಮಾಡೋಕ್ಕೆ ಅಲ್ವಾ? ಯಾರೂ ಬರೋದಿಲ್ಲ. ಕೇಳಿದ್ರೆ ಏನ್ರಪ್ಪ, ಯಾರು ಇಷ್ಟು ಜನ ಅರೇಂಜ್ ಮಾಡಿದ್ದೀನಿ, ಯಾರು ಪಾಪ ನಿವೇದನೆ ಮಾಡಲಿಲ್ಲ ಅಂತ. ನಾವು ಏನು ತಪ್ಪು ಮಾಡಿದ್ದೀವಿ ಸ್ವಾಮಿ? ಬೇಗೂರಲ್ಲೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ದೊರ್ಸಾನ್ಪಳ್ದಲ್ಲಂತೂ ತಪ್ಪೇ ಮಾಡಲ್ಲ ಬಿಡ್ರಿ. ನೀವು ಅರೇಂಜ್ ಮಾಡ್ತೀರಾ ಸ್ವಾಮಿ? ಪಾಪ ನಿಮ್ಮೆಲ್ರಿಗೂ ಸೇರಿ ನಿಮ್ಮ ಸ್ವಾಮಿಯರೇ ಬಂದು ಪಾಪ ನಿವೇದನೆ ಮಾಡ್ಕೊಬಿಡ್ತಾರೆ. ದೇವರೇ ನನ್ನ ಜನರನ್ನ ಕ್ಷಮಿಸಿ, ಅವರು ಮಾಡುತ್ತಿರುವುದು ಏನೆಂದು ಅವರು ಅರಿಯರು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಹಬ್ಬ ಇವತ್ತು ಆಗ್ತಾ ಇದೆ. ನಾಳೆಯಿಂದ ದಯವಿಟ್ಟು ಪ್ರೀತಿಯ ಸಹೋದರ ಸಹೋದರಿ ಒಳ್ಳೆಯ ಪಾಪ ನಿವೇದನೆ ಮಾಡಿ ಇನ್ನು ಮುಂದೆ ನಾನು ಮಾಡುವ ತಪ್ಪುಗಳನ್ನು ಮತ್ತೆ ಮಾಡೋದಿಲ್ಲ ಎನ್ನುವ ಒಂದು ನಿರ್ಧಾರವನ್ನ ಮಾಡಿ. ಏನು ತಪ್ಪು ಸ್ವಾಮಿ? ನಾನು ಹೇಳಕ್ಕಿಲ್ಲ, ನಿಮಗೆ ಚೆನ್ನಾಗಿ ಗೊತ್ತು. ನಾನು ಪದೇ ಹೇಳೋ ಒಂದು ವಿಷಯ ಏನಂತ ಹೇಳಿದ್ರೆ, ಪದೇ ವಿಷಯ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೆಣ್ಮಕ್ಕಳು ಬಾಯಿಗೆ ಬೀಗ ಹಾಕ್ರಿ, ಸಾಯಂಕಾಲ ಗಂಡಸರೆಲ್ಲ ಬೀಗ ಹಾಕ್ಕೊಳ್ರಿ ಅಂತ. ಸಂಸಾರಗಳು ಉದ್ಧಾರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಬೆಳಗ್ಗೆ ಹೆಣ್ಮಕ್ಳು ಫ್ರೆಶ್ ಆಗಿರ್ತಾರೆ, ಎಲ್ಲ ಶಕ್ತಿ ತುಂಬಿಕೊಂಡು ನಾಷ್ಟ ಮಾಡಿ ಸ್ವಲ್ಪ 10-10:30 ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆವಾಗ ಬರುತ್ತೆ ಸ್ಪಿರಿಟ್ ಅವರಿಗೆ. ಯಾರು ಸಿಗ್ತಾರೋ ಅವ್ರ ಸಂಸಾರ ಹೋಯ್ತು ಅಲ್ವಾ? ನಮ್ಮ ಗಂಡಸರೆಲ್ಲ ಪಾಪ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿದು ಸಾಯಂಕಾಲ ಸ್ಪಿರಿಟ್ ಬರುತ್ತೆ ಅವರಿಗೆ. ಸಿಕ್ಕಿದ್ರು ಅಂತ ಹೇಳಿದ್ರೆ ಮುಗಿದೋಯ್ತು ಅವ್ರ ಕತೆ. ಅದರಿಂದಾಗಿ ಅನೇಕ ವಿಷಯಗಳಿವೆ. ನಾನು ಒಂದು ಮಾತ್ರ ಹೇಳ್ತೀನಿ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತು ನಾನು ಮಾಡುವ ತಪ್ಪೇನು ಅಂತ. ಆ ಒಂದು ತಪ್ಪು ಒಂದೇ ಸರಿ ಎಲ್ಲ ತಪ್ಪುಗಳನ್ನ ತಿದ್ದುಕೊಬಿಡ್ತೀನಿ ಅಂತ ಪ್ರಯತ್ನ ಮಾಡಬೇಡಿ, ಅದು ನಿಮ್ಮ ಕೈಯಾಗ ಆಗೋದಿಲ್ಲ. ಮನುಷ್ಯನ ಬಲಹೀನತೆ ಅನ್ನೋದು ಪ್ರತಿಯೊಂದು ಮನುಷ್ಯನಲ್ಲಿ ಇದೆ. ಆದರೆ ಎಲ್ಲ ಬಲಹೀನತೆಯನ್ನ ಒಂದೇ ಸಮ ನಾನು ರೆಡಿ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಆ ಪ್ರಯತ್ನದಲ್ಲಿ ನೀವು ಜಯಗೊಳಿಸೋಕ್ಕಾಗೋದಿಲ್ಲ. ನೀವು ಪದೇ ಮಾಡುವ ಒಂದು ತಪ್ಪನ್ನ ಈ ವರ್ಷ ದೇವರಿಗೋಸ್ಕರ, ದೇವರ ಪ್ರೀತಿಗೋಸ್ಕರ ತ್ಯಾಗ ಮಾಡಿ. ಇನ್ನು ಮುಂದೆ ಆ ತಪ್ಪನ್ನು ನಾನು ಮಾಡೋದಿಲ್ಲ ಎನ್ನುವ ನಿರ್ಧಾರವನ್ನ ಮಾಡಿ ದೇವರಿಗೆ ಸಮರ್ಪಿಸಿ. ಅದಕ್ಕಿಂತ ಉತ್ತಮವಾದ ಒಂದು ಕೊಡುಗೆಯನ್ನ ನೀವು ದೇವರಿಗೆ ಕೊಡಕ್ಕಾಗೋದಿಲ್ಲ. ದೇವರು ಶುಭ ಸಂದೇಶ, ಲೂಕನ ಬರೆದ ಶುಭ ಸಂದೇಶದಲ್ಲಿ ಹೇಳ್ತಾರೆ 15ನೇ ಅಧ್ಯಾಯದಲ್ಲಿ, ಒಂದು ಪಾಪಿಯ ಮನ ಪರಿವರ್ತನೆಯಲ್ಲಿ ಉಂಟಾಗುವುದು ಅತ್ಯಾನಂದ ಪರಲೋಕದಲ್ಲಿ ಎಂಬುದಾಗಿ. ಅಂದರೆ ದೇವರಿಗೆ ಖುಷಿಯಾಗಿ ದೇವರು ಏನು ಮಾಡ್ತಾರೆ? ನಿಮ್ಮ ಮನೆಗಳಲ್ಲಿ ಹುಟ್ಟುತ್ತಾರೆ.
ಅವರು ಕೊಡುವಂತಹ ಶಾಂತಿ, ಸಮಾಧಾನ, ಆನಂದ ನಿಮ್ಮ ಕುಟುಂಬದಲ್ಲಿ ನೆಲೆಸುತ್ತೆ. ಅಂತಹ ಒಂದು ಪರಿಶುದ್ಧವಾದ ಆಶೀರ್ವಾದವನ್ನ ದೇವರು ಇಲ್ಲಿ ನೆರೆದಿರುವ ನಿಮ್ಮೆಲ್ಲ ಕುಟುಂಬಗಳಿಗೆ ದಯಪಾಲಿಸಲೆಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಆ ತಂದೆಯು ನಮ್ಮೆಲ್ಲರನ್ನ ಆಶೀರ್ವದಿಸಿ ಮುನ್ನಡೆಸಲಿ. ಆಮೇನ್. ಎಲ್ಲರೂ